ರಾಕಿ ಎಲ್ಲಿದ್ಯೋ ನನ್ ಮಗ್ನೆ? ನಿನ್ ಮಗನಮ್ಮ? ಲೇ 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 ಏನಾಯ್ತೆ? ಯಾಕೆ ಹಿಂಗ್ ಕಿರ್ಚಾಡ್ತಾ ಇದ್ಯಾ? ಬಾರೋ ಇಲ್ಲಿ, ಯಾಕೆ ಸಿಂಧು ಯಾಕಮ್ಮ ಹೊಡಿತಾ ಇದ್ಯಾ? ಲೇ ಎಂತ ನಂಬರ್ ತಂದ್ಕೊಟ್ಯೋ? ಅವ್ನ್ ಯಾವನೋ ಒಂದ್ಸರಿ ಕಾಲ್ ಮಾಡಿ 5 ಕೋಟಿ ಕೊಡು ಅಂತಾನೆ, ಇನ್ನೊಂದ್ಸರಿ ಕಾಲ್ ಮಾಡಿ ನಿನ್ ಗಂಡ ಸತೀಶ ಎಲ್ಲಿ ಅಂತಾನೆ, ಮತ್ತೊಂದ್ಸಲ ಕಾಲ್ ಮಾಡಿ ನಿನ್ ಅಣ್ಣ ಸತೀಶ ಎಲ್ಲಿ ಅಂತಾನೆ. ನನಗೆ ತಲೆ ಕೆಟ್ಟೋಗಿದೆ. ನಿನ್ಗಿನ್ ಯಾವ ನಂಬರ್ ಸಿಗ್ಲಿಲ್ವೇನೋ? ನಂಬರ್ ಕೇಳ್ದೆ ನಾನ್ ತಂದ್ಕೊಟ್ಟೆ. ನಂಬರ್ ನೋಡಿದ ತಕ್ಷಣ ಅಯ್ಯೋ ನನ್ ಲಕ್ಕಿ ನಂಬರ್ ಅಂತ ಕುಣ್ದಾಡ್ಬಿಟ್ಟೆ. ನನ್ ಕರ್ಮ, ನೀನ್ ದೊಡ್ಡ ಬುದ್ಧಿವಂತ ಅಂತ ಯಾಮಾರ್ಬಿಟ್ಟೆ. ನೀನ್ ಇಂತ ಅಲ್ಲುಡಕಲ್ ಅಂತ ಯಾವ ನನ್ ಮಗನಿಗೆ ಗೊತ್ತು? ಅಂದ್ರೆ ನಾನ್ ದಡ್ಡನ್ ಮಗ ಅಂತ ಹೇಳ್ತಿದ್ಯಾ? ಮತ್ತಿನ್ನೇನು ಅಲ್ವಾ ಅಂಕಲ್? ಇರಬಹುದೇನಮ್ಮ? ಕೇಳಿಸ್ಕೊಂಡ್ಯಾ? ಒಂದು ಸಲ ಆ ನಂಬರ್ ತಗೋಬೇಕಾದ್ರೆ ಇದ್ ಯೂಸ್ ನಂಬರ್ ಅಂತ ಕೇಳೋದಕ್ಕೆ ಏನಾಗಿತ್ತು ನಿಂಗೆ? ವಿಚಾರ್ಸಕ್ ಏನಾಗಿತ್ತ ದಾಡಿ ನಿನ್ಗೆ? ಪಾಪ ಎಷ್ಟ್ ಟಾರ್ಚರ್ ಕೊಟ್ಟಿದ್ದಾರೆ ನೋಡ್ ನಮ್ ಹುಡುಗಿಗೆ. ಕುಲ ಗೋತ್ರ ಎಲ್ಲ ಕೇಳ್ತೀನಿ. ಹೋಗಮ್ಮ. ಕೊಬ್ ನೋಡು. ಲೇ ಬಾರೆ ಸಿಂಧು, ಬಿಸಿ ಬಿಸಿ ಬೋಂಡ ಮಾಡಿದೀನಿ, ತಿಂತ ಸೊಲ್ಯೂಷನ್ ಹುಡ್ಕಣ. ಅಥರ್ವ, ನೀನ್ ನನಗ್ ಪ್ರಪೋಸ್ ಮಾಡಿ 2 ವರ್ಷ ಆಯ್ತು. ಸೀರಿಯಸ್ಲಿ? ನಿನ್ನ ನೋಡ್ತಿದ್ರೆ ಇವತ್ತು ಹೊಸದಾಗಿ ನೋಡ್ತಿದ್ದೀನಿ ಅಂತ ಅನಿಸ್ತಿದೆ. ಶುಡ್ ಐ ಪ್ರಪೋಸ್ ಟು ಯು ಅಗೇನ್? ಹೇ ವಾಟ್ ಹ್ಯಾಪನ್? ಯಾಕೆ ಸೈಲೆಂಟ್ ಆದೆ? ನಿನ್ಗೆ ನನ್ನ ಆತಂಕನೇ ಅರ್ಥ ಆಗ್ತಿಲ್ಲ ಅಥರ್ವ. ಜಗತ್ತನ್ನೇ ಪ್ರೀತಿಸೋ ಈ ಅಥರ್ವಂಗೆ ತನ್ನ ಹೆಂಡತಿ ಆಗೋಳ ಆತಂಕ ಅರ್ಥ ಆಗಲ್ವಾ? ಅದು ಅಲ್ದೆ ನನ್ನಂತ ಗುಡ್ ಬಾಯ್ ಇರುವಾಗ ಸುಮ್ನೆ ಯಾಕೆ ಯೋಚನೆ ಮಾಡ್ತೀಯ? ಬಿ ಹ್ಯಾಪಿ ಯಾರ್. ಮಿಡಲ್ ಕ್ಲಾಸ್ ಜೀವನದ ಅನುಭವಗಳು ನಿನಗೆ ಗೊತ್ತಿಲ್ಲ ಅಥರ್ವ. ಈಗ ಕೆಲಸ ಬೇರೆ ಸಿಕ್ಕಿದೆ, ಮನೆಯಲ್ಲಿ ಮದ್ವೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮದ್ವೆನಾ? ಐ ಅಂಡರ್ಸ್ಟ್ಯಾಂಡ್.